ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಟೆನ್ಸಸ್ ಬಗ್ಗೆ ತಿಳಿದುಕೊಳ್ಳೋಣ. ಟೆನ್ಸಲ್ಲಿ 3 ಟೈಪ್ಸ್: ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಆ್ಯಂಡ್ ಫ್ಯೂಚರ್ ಟೆನ್ಸ್. ನಾವು ಪ್ರೆಸೆಂಟ್ ಟೆನ್ಸ್ನ ನೋಡೋಣ. ಅದರಲ್ಲಿ 4 ಟೈಪ್ಸ್: ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆ್ಯಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಫಸ್ಟ್ ಒನ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇದರ ಸ್ಟ್ರಕ್ಚರ್ ಹೇಗಿದೆ ಅಂದರೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಒನ್ ಪ್ಲಸ್ ಆಬ್ಜೆಕ್ಟ್. ಸಬ್ಜೆಕ್ಟ್ ಅಂದರೆ ಐ, ವಿ, ಯು, ದೇ, ಈ, ಶಿ, ಇಟ್ ಇವು ಸಬ್ಜೆಕ್ಟ್ಗಳಾಗ್ತವೆ. ಎಕ್ಸಾಂಪಲ್: ಐ ಪ್ಲೇ ಕ್ರಿಕೆಟ್, ನಾನು ಕ್ರಿಕೆಟ್ ಆಡುತ್ತೇನೆ. ಐ ಅನ್ನೋದು ಸಬ್ಜೆಕ್ಟ್, ಪ್ಲೇ ಅನ್ನೋದು ವರ್ಬ್ ಒನ್, ಕ್ರಿಕೆಟ್ ಅನ್ನೋದು ಆಬ್ಜೆಕ್ಟ್. ಸೊ ಐ ಪ್ಲೇ ಕ್ರಿಕೆಟ್. ಇವಾಗ ನೆಗೆಟಿವ್ ಸೆಂಟೆನ್ಸ್ ನೋಡೋದಾದರೆ ಐ ಡು ನಾಟ್ ಪ್ಲೇ ಕ್ರಿಕೆಟ್, ನಾನು ಕ್ರಿಕೆಟ್ ಆಡುವುದಿಲ್ಲ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿ ಡೂ ಫಾರ್ಮ್ನ ಯೂಸ್ ಮಾಡಿದ್ದೀವಿ. ಸೊ ಡೂ ಫಾರ್ಮ್ನ ಯಾವಾಗ ಯೂಸ್ ಮಾಡಬೇಕು ಅಂದರೆ ಐ, ವಿ, ಯು, ದೇ ಬಂದಾಗ ಡೂ ಯೂಸ್ ಮಾಡಬೇಕು. ಈ, ಶಿ, ಇಟ್ ಬಂದಾಗ ದಸ್ ಫಾರ್ಮ್ನ ಯೂಸ್ ಮಾಡಬೇಕು. ನೆಕ್ಸ್ಟ್, ಇಂಟರೋಗೇಟಿವ್ ಸೆಂಟೆನ್ಸ್. ಡು ಐ ಪ್ಲೇ ಅ ಕ್ರಿಕೆಟ್, ನಾನು ಕ್ರಿಕೆಟ್ ಆಡುತ್ತೇನೆ. ಇಲ್ಲಿ ಕ್ವಶನ್ ಮಾರ್ಕನ್ನು, ಪ್ರಶ್ನಾರ್ಥಕ ಚಿಹ್ನೆಯನ್ನು ತೋರಿಸುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ ಶಿ ರೈಟ್ ಅ ಸ್ಟೋರಿ, ಅವಳು ಕತೆ ಬರೆಯುತ್ತಾಳೆ. ಇದನ್ನು ನೆಗೆಟಿವ್ ಫಾರ್ಮಲ್ಲಿ ಶಿ ಡಸ್ ನಾಟ್ ರೈಟ್ ಅ ಸ್ಟೋರಿ, ಅವಳು ಕತೆ ಬರೆಯುವುದಿಲ್ಲ. ಡಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಸೊ ಶಿ ಬಂದಿದ್ದಕ್ಕೆ ಡಸ್ ಬಂದಿದೆ. ಇಂಟರೋಗೇಟಿವ್ ಸೆಂಟೆನ್ಸ್. ಡಸ್ ಶಿ ರೈಟ್ ಅ ಸ್ಟೋರಿ, ಅವಳು ಕತೆ ಬರೆಯುತ್ತಾಳೆಯೇ. ನೆಕ್ಸ್ಟ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಈ ಕಾಲದ ವಾಕ್ಯಗಳು ಪ್ರೆಸೆಂಟಲ್ಲಿ ಅಂದರೆ ವಾಸ್ತವದಲ್ಲಿ ಕೆಲಸ ನಡೆಯುತ್ತಾ ಇದೆ ಎನ್ನುವುದನ್ನು ತೋರಿಸುತ್ತೆ. ಸ್ಟ್ರಕ್ಚರ್ ನೋಡೋದಾದರೆ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ವರ್ಬ್, ಇದಕ್ಕೆ ಪ್ಲಸ್ ಐ ಎನ್ ಜಿನ ಆ್ಯಡ್ ಮಾಡಿ ಪ್ಲಸ್ ಆಬ್ಜೆಕ್ಟ್. ಹೆಲ್ಪಿಂಗ್ ವರ್ಬ್ ಐ ಬಂದಾಗ ಆ್ಯಮ್ನ ಯೂಸ್ ಮಾಡಬೇಕು. ಯು, ವಿ, ದೇ ಬಂದಾಗ ಆರ್. ಈ, ಶಿ, ಇಟ್ ಬಂದಾಗ ಈಸ್ ಫಾರ್ಮ್ನ ಯೂಸ್ ಮಾಡಬೇಕು. ಎಕ್ಸಾಂಪಲ್: ಐ ಆಮ್ ಡ್ರಿಂಕಿಂಗ್ ಅ ಟೀ. ಐ ಅನ್ನೋದು ಸಬ್ಜೆಕ್ಟ್, ಆಮ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಡ್ರಿಂಕಿಂಗ್ ಅನ್ನೋದು ವರ್ಬ್ ಪ್ಲಸ್ ಐ ಎನ್ ಜಿ ಆ್ಯಡ್ ಆಗಿದೆ. ಟೀ ಅನ್ನೋದು ಆಬ್ಜೆಕ್ಟ್, ನಾನು ಚಹಾ ಕುಡಿಯುತ್ತಿದ್ದೇನೆ. ಐ ಆಮ್ ನಾಟ್ ಡ್ರಿಂಕಿಂಗ್ ಅ ಟೀ, ನಾನು ಚಹಾ ಕುಡಿಯುತ್ತಿಲ್ಲ. ಆಮ್ ಐ ಡ್ರಿಂಕಿಂಗ್ ಅ ಟೀ, ನಾನು ಚಹಾ ಕುಡಿಯುತ್ತಿದ್ದೇನೆಯೇ. ನೆಕ್ಸ್ಟ್ ಎಕ್ಸಾಂಪಲ್: ದೇ ಆರ್ ಗೋಯಿಂಗ್ ಟು ಸ್ಕೂಲ್, ಅವರು ಶಾಲೆಗೆ ಹೋಗುತ್ತಿದ್ದಾರೆ. ದೇ ಆರ್ ನಾಟ್ ಗೋಯಿಂಗ್ ಟು ಸ್ಕೂಲ್, ಅವರು ಶಾಲೆಗೆ ಹೋಗುತ್ತಿಲ್ಲ. ಆರ್ ದೇ ಗೋಯಿಂಗ್ ಟು ಸ್ಕೂಲ್, ಅವರು ಶಾಲೆಗೆ ಹೋಗುತ್ತಿದ್ದಾರೆಯೇ. ನೆಕ್ಸ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಇಲ್ಲಿ ಕೆಲಸ ಆಗಿದೆ ಎನ್ನುವುದನ್ನು ತೋರಿಸುತ್ತೆ. ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ವರ್ಬ್ 3 ಪ್ಲಸ್ ಆಬ್ಜೆಕ್ಟ್. ಹೆಲ್ಪಿಂಗ್ ವರ್ಬ್ ಐ, ವಿ, ಯು, ದೇ ಬಂದಾಗ ಹ್ಯಾವ್ ಯೂಸ್ ಮಾಡಬೇಕು. ಈ, ಶಿ, ಇಟ್ ಬಂದಾಗ ಹ್ಯಾಸ್ ಯೂಸ್ ಮಾಡಬೇಕು. ಎಕ್ಸಾಂಪಲ್: ವಿ ಹ್ಯಾವ್ ಸೋಲ್ಡ್ ಅ ಬೈಕ್, ನಾವು ಬೈಕ್ ಮಾರಾಟ ಮಾಡಿದ್ದೇವೆ. ಅಂದರೆ ಇಲ್ಲಿ ಕೆಲಸ ಆಗಿದೆ ಎನ್ನುವುದನ್ನು ತೋರಿಸುತ್ತೆ. ವಿ ಹ್ಯಾವ್ ನಾಟ್ ಸೋಲ್ಡ್ ಅ ಬೈಕ್, ನಾವು ಬೈಕ್ ಮಾರಾಟ ಮಾಡಿಲ್ಲ. ಹ್ಯಾವ್ ವಿ ಸೋಲ್ಡ್ ಅ ಬೈಕ್, ನಾವು ಬೈಕ್ ಮಾರಾಟ ಮಾಡಿದ್ದೇವೆಯೇ. ಸೆಕೆಂಡ್ ಒನ್, ಎಕ್ಸಾಂಪಲ್: ಶಿ ಹ್ಯಾಸ್ ಟೋಲ್ಡ್ ಅ ಸ್ಟೋರಿ, ಅವಳು ಕತೆ ಹೇಳಿದಳು. ಶಿ ಹ್ಯಾಸ್ ನಾಟ್ ಟೋಲ್ಡ್ ಅ ಸ್ಟೋರಿ, ಅವಳು ಕತೆ ಹೇಳಿಲ್ಲ. ಹ್ಯಾಸ್ ಶಿ ಟೋಲ್ಡ್ ಅ ಸ್ಟೋರಿ, ಅವಳು ಕತೆ ಹೇಳಿದ್ದಾಳೆಯೇ. ಲಾಸ್ಟ್ ಒನ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇಲ್ಲಿ ಕೆಲಸ ಮುಗಿದು ಮತ್ತೆ ಅದನ್ನು ಮುಂದುವರಿಯುತ್ತಾ ಇದೆ, ಕಂಟಿನ್ಯೂ ಆಗುತ್ತಾ ಇದೆ ಎನ್ನುವುದನ್ನು ಹೇಳುತ್ತೆ. ಸ್ಟ್ರಕ್ಚರ್: ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಬೀಯಿಂಗ್
ಪ್ಲಸ್ ವರ್ಬ್ ಒನ್ ing ಪ್ಲಸ್ ಆಬ್ಜೆಕ್ಟ್. ಹೆಲ್ಪಿಂಗ್ ವರ್ಬ್ ಐ ವಿ ಯು ದೇ ಬಂದಾಗ ಹ್ಯಾವ್ ಬೀನ್ ಯೂಸ್ ಮಾಡಬೇಕು. ಈ ಶಿ ಇಟ್ ಬಂದಾಗ ಹ್ಯಾಸ್ ಬೀನ್ ಯೂಸ್ ಮಾಡಬೇಕು. ಎಕ್ಸಾಂಪಲ್, ದೇ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲಿಷ್. ಅವರು ಇಂಗ್ಲಿಷ್ ಕಲಿಯುತ್ತಾ ಇದ್ದಾರೆ. ಮೊದಲು ಕಲಿತು ಇನ್ನೂ ಕಲಿತಾ ಇದ್ದಾರೆ. ಸೊ ದೇ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲಿಷ್. ದೇ ಹ್ಯಾವ್ ನಾಟ್ ಬೀನ್ ಲರ್ನಿಂಗ್ ಇಂಗ್ಲಿಷ್. ಅವರು ಇಂಗ್ಲಿಷ್ ಕಲಿಯುತ್ತಾ ಇಲ್ಲ, ಮೊದಲಿಂದನೂ ಕಲಿಯುತ್ತಾ ಇಲ್ಲ. ಹ್ಯಾವ್ ದೇ ಬೀನ್ ಲರ್ನಿಂಗ್ ಇಂಗ್ಲಿಷ್. ಅವರು ಇಂಗ್ಲಿಷ್ ಕಲಿಯುತ್ತಾ ಇದ್ದಾರೆ. ಸೊ ಹ್ಯಾವ್ ದೇ ಬೀನ್ ಲರ್ನಿಂಗ್ ಇಂಗ್ಲಿಷ್. ಸೆಕೆಂಡ್ ಒನ್, ಈ ಹ್ಯಾಸ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್. ಅವನು ಕ್ರಿಕೆಟ್ ಆಡುತ್ತಾ ಇದ್ದಾನೆ. ಈ ಹ್ಯಾಸ್ ನಾಟ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್. ಅವನು ಕ್ರಿಕೆಟ್ ಆಡುತ್ತಾ ಇರುವುದಿಲ್ಲ. ಸೊ ಹಿ ಹ್ಯಾಸ್ ನಾಟ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್. ಓಕೆ, ಹ್ಯಾಸ್ ಹಿ ಬೀನ್ ಪ್ಲೇಯಿಂಗ್ ಕ್ರಿಕೆಟ್. ಅವನು ಕ್ರಿಕೆಟ್ ಆಡುತ್ತಾ ಇದ್ದಾನೆಯೇ. ಸೊ ಇಟ್ಸ್ ಆಲ್ ಅಬೌಟ್ ಪ್ರೆಸೆಂಟ್ ಟೆನ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಪಾಸ್ಟ್ ಟೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.